ಹೆದರದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಯಿಂದ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಹೇ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ, ಸಾಧಿಸು ನಿನ್ನ ಆಟವ, ಗೆಲುವು ನಿನ್ನ ಸುತ್ತಮುತ್ತ. ಈ ಸುಳ್ಳು ಫೈಲದಾನ ಹ್ಯಾಂಡ್ಸೈನ್ ಮಾಡಲಿಲ್ಲ. MLS ಆಗಿದ್ರ ಬುದ್ಧಿ, MLS ಆಗುವ ಸಸ್ಪೆನ್ಷನ್ ರೆಡಿ ಮಾಡಿಲ್ಲ. ಟೈಪ್ ಮಾಡ ಲಂಚ್ ಸ್ಕೋರ್ ಟೈಪ್ ಮಾಡಿಲ್ಲ. ಸಸ್ಪೆನ್ಷನ್ ಈಗ ಈಗಿಲ್ಲ. ಆಫೀಸರ್ ಆಡ್ಕೊಂಡು ಆಫೀಸರ್ ಚಪ್ಪಟ್ಟು ಮಾಡೋದು ಅದು ಮತ್ತೆ ಯಾರು ಈ ಪೋಸ್ಟ್ಗಳನ್ನ ಬಿಡಬೇಡ. ನಿಮ್ಮಪ್ಪ ಈ ದೇಶಕ್ಕೆ ಜೀವನ ಕೊಟ್ಟಾನ, ನೆನಪಿರಲಿ. ಪೆನ್ಸನ್ಗೆ ನೋವು ಹಾಕಿದ್ದಾರೆ ಕೊಂಡು ಹೋಗಿ ಎಷ್ಟೇ ಕಷ್ಟ ಅದೆಲ್ಲ ನಿಮ್ಮಂತ ಪ್ರೈವೇಟ್ ಸ್ಕೂಲಲ್ಲಿ ಓದೋದ್ರಿಂದ ಬರೋದಲ್ಲ. ಇದು ಕೋಟ್ಯಾಂತರ ಭಾರತೀಯ ಹಳ್ಳಿ ಮಕ್ಕಳು ನಂಬಿಕೆಯಿಂದ ಬಂತು. ಅದೇ ಅವ್ರ ಶ್ರದ್ಧೆ ಆಗಿರುತ್ತೆ. ಆಟದಲ್ಲಿ ಸೋಲು ಇದ್ದೇ ಇರ್ತಾರೆ. ಇವರು ಇಷ್ಟು ಜನರಲ್ಲಿ ಯಾರಾದರೂ ಒಪ್ಪಬೇಕಾದ್ರು ಕೋಟ್ಯಾಂತರ ಭಾರತೀಯ ಹೇಳ್ಕೊಂಡು ಮತ್ತೆ ಹೇಳಿಕೆ ಮಾಡುತ್ತೆ. ಇನ್ನು ಟೈಮ್ ಇದೆ, ನೀನು ಹೋಗಿ ಸ್ನಾನ ಮಾಡು. ಇಲ್ಲ ಕೆಲಸ ಮಾಡಬೇಕು. ನೀನು ನೋಡ್ತಾ ಇದ್ರೆ ನನ್ನ ನೆನಪಾಗುತ್ತೆ. ಈ ಲೈಬ್ರರಿಯಲ್ಲಿ ನಾಲ್ಕು ಗಂಟೆ ಬಂದಿದ್ದೀನಿ. ಮತ್ತೆ ನೀನು 3 ವರ್ಷ ಆದ್ರೆ ಬಂದಿದ್ಯಾ? ಹೌದು, ಸ್ನಾನ ಮಾಡಿದ್ಯಾ? ಪ್ರೊಫೆಸರ್ ಅರೋರಾ ಅವರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ ಮುಂದಿನ ತಿಂಗಳು. ಈಗ ಕಾಣಿಸ್ತಿಲ್ಲ. ವಿ ಕ್ಯಾಪ್ಚರ್ ದ ಮೂಮೆಂಟ್ ಆರ್ ಸ್ಟೂಡೆಂಟ್ಸ್ ಬಿಕಮ್ IAS and IPS ಆಫೀಸರ್ಸ್. ಬೇರೆ ಯಾರು ಇದೆಲ್ಲ ಮಾಡಿಲ್ಲ, ನಮ್ಮನ್ನು ಮಾತ್ರ. ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂ ಎರಡರನ್ನು ಕೋಚಿಂಗ್ ಆಫರ್ ಮಾಡೋದು ನಾವೊಬ್ಬರೇ. ಅದಕ್ಕೆ ಈ ಹೆಸರಿನ ಅರ್ಧ ಸೆಟ್ ಅಂತ ಇಟ್ಟಿಲ್ಲ. ನನಗೆ ಗೊತ್ತಿದೆ, ಅದಕ್ಕೆ ಈ ಸೆಟ್ ಕೊಡಕ್ಕೆ ಬಂದಿದ್ದೀನಿ. ಮೇಡಮ್, ನೀವು ನನಗೆ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಕೊಟ್ಟರೆ 10% ಡಿಸ್ಕೌಂಟ್ ಕೊಟ್ಟಿದೆ ಬರೋಣ. ಮೇಡಮ್ ಪ್ಲೀಸ್, ದುಡ್ಡಿಗೆ ಸ್ವಲ್ಪ ತೊಂದರೆ ಇದೆ. ಈಗ ನೀವು ಏನು ಕೆಲಸ ಹೇಳಿದ್ರು? ಈಗ 1000 ರೂಪಾಯಿ ಇಲ್ಲ, ಈಗ 600 ತಗೊಳ್ಳಿ. ನಿಮಗೆ ದುಡ್ಡು ಅದನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಇಷ್ಟು ಕಮ್ಮಿ ಕೊಟ್ಟರೆ ಹೇಗೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈಗ ಯಾರು ಸರಿ ನಾನು ಮಾಡ್ಕೊಳ್ಳೋಣ. ಮೊದಲು ನನ್ನ ಹತ್ರ ಹೋಗಿ ಫೋಟೋಸ್ ಹಾಕೋದಕ್ಕೆ ಹೆಲ್ಪ್ ಮಾಡ್ಕೊಳ್ಳೋಣ. Hello ma'am, hello sir. I'm Zai Arora, the Z in Z. I'm Professor Arora's daughter. Okay, ಮುಂದಿನ ತಿಂಗಳು ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂ ಕೋಚಿಂಗ್ ಎರಡು ಒಟ್ಟಿಗೆ ಆಫರ್ ಮಾಡ್ತೀವಿ. ಅದಕ್ಕೆ ಪ್ಲೀಸ್ ಫಿಲ್ ಫಾರ್ಮ್ ಆಸ್ ವಿ ಬ್ಯಾಕ್. ಏನು ಮಾಡ್ತಿದ್ದೀವಿ? ದೊಡ್ಡ ಸಾಕ್ಷಿ ಮೀಟ್ ಮಾಡಿದ್ದೀರಾ? ಇಲ್ಲ. ನನಗೆ ಏನನ್ಸುತ್ತೆ, ಅವ್ರು ಮಾರಾಟ ಮಾರ್ಕೆಟ್ ತಿಂತಾರೆ ಅನ್ಕೊಂಡಿದ್ದೀರಾ? ನೋವೇ ಅಡ್ವರ್ಟೈಸ್ ಅಂತ ಇಲ್ಲ. 1.5 ಲಕ್ಷ ಕೊಟ್ಟಿದ್ದೀನಿ ಬಗ್ಗೆ. ನೀನು ಒಬ್ಬರು ನಿಮ್ಗೆ ಕೊಡ್ತಿದ್ದೀರಾ? ಇವಾಗ ಮೈಂಡ್ ಕೆಲಸ ಮಾಡಿ. ಏನು ಹೇಳ್ತಿದ್ದಾರೆ ಅವರು? ನನಗೆ ದೇವ ಮಾಡಿಲ್ಲ. ಆಫ್ಕೋರ್ಸ್ ಇಲ್ಲ ಹೋಗ್ತಿದ್ದೆ. ಸಿ that's it. ಎಷ್ಟು ಖುಷಿಯಾಗಿದ್ದಾರೆ. ನೀವೇನು ಹೇಳ್ತಿದ್ರಿ? ಮೇಡಮ್, ಅದೇನು ದೀಪಾವಳಿ ಓದಿಲ್ಲ, ನಾನು ಗೊತ್ತು. ಸುಳ್ಳು ಹೇಳ್ತಾ ಇದ್ದಾರೆ. ಕೇಳಿದ್ರೆ ಅಡ್ವರ್ಟೈಸ್ ಮಾಡ್ತಿದ್ದಾರೆ.
ನೀವೇನು ಯೋಚನೆ ಮಾಡಬೇಡಿ, ನಾವಿನ್ನೂ ಒಳ್ಳೆ ಕೋಚಿಂಗ್ ಕ್ಲಾಸ್ ಮತ್ತೆ ಪ್ರಿಲಿಮ್ಸ್ ಕೋಚಿಂಗ್